ವೀಕ್ಷಕರೇ, ನೀವು ಬೇಸಿಗೆಯಲ್ಲಿ ಪಾನೀಯ ವಸ್ತುಗಳನ್ನ ಸೇವನೆ ಮಾಡ್ತಾ ಇರ್ತೀರಿ. ಆದ್ರೆ ಈ ಒಂದು ಸುಡುವಂತ ಬಿಸಿಲನ್ನ ಸಹಿಸಿಕೊಂಡು ಎಲ್ಲಾ ಜನ ತಮ್ಮ ಒಂದು ದೇಹನ ತಂಪಾಗಿಡ್ಲಿಕ್ಕೆ ಪಾನೀಯ ವಸ್ತುಗಳಾದಂತ ಕೋಲ್ಡ್ ಡ್ರಿಂಕ್ಸು, ಆನಂತರ ಐಸ್ ಕ್ರೀಮು, ಇವೆಲ್ಲ ಪಾನೀಯ ವಸ್ತುಗಳನ್ನ ಸೇವನೆ ಮಾಡ್ಲಿಕ್ಕೆ ನೀವೆಲ್ಲರೂ ಬಯಸ್ತೀರಿ. ಆದ್ರೂ ಈ ಒಂದು ಪಾನೀಯ ವಸ್ತುಗಳು ನಿಮ್ಮಲ್ಲಿರುವಂತ ಒಂದು ಗಂಟಲು ಮತ್ತು ತಮ್ಮ ಒಂದು ದೇಹಕ್ಕೆ ತಂಪಾಗಿಡ್ಲಿಕ್ಕೆ ವಹಿಸ್ಕೊಳ್ತೀರಾ ನೀವು? ಅವುಗಳನ್ನ ನಮ್ಮ ಜೀರ್ಣಕ್ರಿಯೆಗೆ ಪ್ರಯೋಜನಕಾರಿ ಎಂದು ಭಾವಿಸಬಾರದು ನಾವು. ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂತ ತಣ್ಣೀರು, ಇಲ್ಲಿ ತಂಪಾದಂತ ಪಾನೀಯ ವಸ್ತುಗಳನ್ನ ಸೇವನೆ ಮಾಡಿದಂತೆ ಎಲ್ಲರಿಗೂ ಒಂದು ವೈದ್ಯರು ಸಲಹೆಯನ್ನ ಹೇಳ್ತಾ ಇರುತ್ತಾರೆ. ಯಾಕಂದ್ರೆ ಇದೆಲ್ಲವನ್ನ ಮಾಡುವುದರಿಂದ ಶೀತ ಮತ್ತು ಕೆಮ್ಮನ್ನ ಹೆಚ್ಚಿಸುವುದು ಅಷ್ಟೇ ಅಲ್ಲದೆ ಎಲ್ಲರಲ್ಲಿಯೂ ಇರುವಂತ ಜೀರ್ಣಕ್ರಿಯೆಯ ಒಂದು ಪ್ರಕ್ರಿಯೆಯ ಮೇಲೆ ಒಂದು ಪರಿಣಾಮವನ್ನ ಕೂಡ ಬೀರಬಹುದು. ಆದ್ರೆ ಇಲ್ಲಿ ವೈದ್ಯರ ದೃಷ್ಟಿಕೋನದ ಪ್ರಕಾರ ಹೇಳಬೇಕಾದ್ರೆ ಎಲ್ಲರೂ ಮಧ್ಯಮ ಪ್ರಮಾಣದಲ್ಲಿ ಒಂದು ತಂಪು ಪಾನೀಯ ವಸ್ತುಗಳನ್ನ ಸೇವಿಸಿದರೆ ಅತಿಯಾದಂತ ಒಂದು ಸುರಕ್ಷತೆಯನ್ನು ಕೂಡ ಹೌದು. ಆದ್ರೂ ಕೆಲವೊಂದಿಷ್ಟು ವ್ಯಕ್ತಿಗಳಲ್ಲಿ ಅತಿಯಾದಂತ ತಂಪು ಪಾನೀಯಗಳನ್ನ ತಮ್ಮ ಒಂದು ಹೊಟ್ಟೆಯಲ್ಲಿರುವಂತಹ ರಕ್ತನಾಳಗಳ ಸಂಕುಚಿತವನ್ನಗೊಳಿಸುವುದರ ಮುಖಾಂತರ ಈ ಒಂದು ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನ ತಾತ್ಕಾಲಿಕವಾಗಿ ನಿಧಾನಗೊಳಿಸಬಹುದು. ಇದು ಸೌಮ್ಯ ಮತ್ತು ಅಸ್ವಸ್ಥತೆ, ಆನಂತರ ಹೊಟ್ಟೆ ಉಬ್ಬುವುದು ಭಾವಗಳಂತ ಕೆಲವೊಂದಿಷ್ಟು ಲಕ್ಷಣಗಳನ್ನ ಕೂಡ ಬರಬಹುದು. ಇಲ್ಲಿ ಜೀರ್ಣಕ್ರಿಯೆಯ ಮೇಲೆ ನಕಾರಾತ್ಮಕವಾದಂತ ಒಂದು ಪರಿಣಾಮ ಏನಾಗಬಹುದು ಅಂದ್ರೆ ತಂಪಾದಂತ ಪಾನೀಯಗಳಲ್ಲಿ ಇರುವಂತ ಕಾರ್ಬೋನೇಷನ್ ಅಂದ್ರೆ ಅದನ್ನು ಒಂದು ರೀತಿ ಅನಿಲ, ಇದನ್ನ ಹೊಟ್ಟೆಯಲ್ಲಿ ಆಮ್ಲೀಯತೆ ಮತ್ತು ಅನಿಲ ಶೇಖರಣೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಒಂದು ರೀತಿ ಉಲ್ಬಣವನ್ನಗೊಳಿಸಬಹುದು. ಆದ್ರೆ ಈ ಒಂದು ಪಾನೀಯಗಳು ಅತಿಯಾದಂತ ಸೇವನೆಯು ಆನಂತರ ಹೊಟ್ಟೆ ಉಬ್ಬುವಂತದ್ದಾಗಿರಬಹುದು, ಎದೆ ಉರಿ, ಆನಂತರ ಜೀರ್ಣದಂತ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಕಾರಣ ಆಗಬಹುದು. ಅವೆಲ್ಲವೂ ಜೀರ್ಣಕ್ರಿಯೆಯ ಈ ಒಂದು ಪ್ರಕ್ರಿಯೆಯನ್ನ ನಿಧಾನವಾಗಿಡ್ತವೆ. ಇದರಿಂದ ಆಹಾರದ ಸೇವನೆಯೂ ಕೂಡ ಸರಿಯಾಗಿರುವುದಿಲ್ಲ. ಇಲ್ಲಿ ಆಮ್ಲದ ಹಿಮ್ಮುಖದ ಒಂದು ಹರಿವು, ಆನಂತರ ಕೆರಳಿಸುವಂತ ಒಂದು ಕರುಳಿನಲ್ಲಿ ಸಿಂಡ್ರೋಮ್ನಂತ ಪರಿಸ್ಥಿತಿಗಳು ಕೂಡ ನೀವು ಅವೆಲ್ಲವನ್ನ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಗಮನಿಸಬಹುದು. ಯಾಕಂದ್ರೆ ಇಲ್ಲಿ ಅತಿಯಾದಂತ ತಂಪು ಪಾನೀಯಗಳನ್ನ ಕುಡಿಯುವುದರಿಂದ ಗಂಟಲಿನ ಒಂದು ಕಿರಿಕಿರಿಯನ್ನ ಕೂಡ ಉಂಟಾಗಬಹುದು. ಇದರಿಂದ ಎಲ್ಲಾ ಜನರು ಅರ್ಥ ಮಾಡ್ಕೊಳ್ಬೇಕು, ನೀವೆಲ್ಲರೂ ಏನೋ ಒಂದು ರೀತಿ ಅಪರೂಪಕ್ಕೆ ಸೇವನೆಯನ್ನ ಮಾಡ್ತಿರಬಹುದು. ಇದು ಎಲ್ಲರಿಗೂ ಹಾನಿಯನ್ನ ಉಂಟು ಮಾಡುವಂತ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಯಾಕಂದ್ರೆ ಉತ್ತಮವಾದಂತ ಈ ಒಂದು ಜೀರ್ಣಕ್ರಿಯೆಗಾಗಿ ನಾವು ಸಾಮಾನ್ಯವಾಗಿ ರೋಗಿಗಳಿಗೆ ಈ ಒಂದು ಕೋಣೆಯ ಉಷ್ಣಾಂಶ, ಆನಂತರ ಸ್ವಲ್ಪ ಬೆಚ್ಚಗೆ ಇರುವಂತ ದ್ರವಗಳನ್ನ ಇಲ್ಲಿ ನೋಡಬೇಕಾದ್ರೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡುತ್ತೆ. ಯಾಕಂದ್ರೆ ವಿಶೇಷವಾದಂತ ಊಟದ ಸಂದರ್ಭದಲ್ಲಿ ಈ ಒಂದು ತಂಪು ಪಾನೀಯಗಳನ್ನ ಸಾಮಾನ್ಯವಾಗಿ ಜೀವಸತ್ವಗಳು, ಖನಿಜಗಳು, ಆನಂತರ ಫೈಬರ್ ನಂತ ಅವಶ್ಯಕತೆ ಇರುವಂತ ಪೋಷಕಾಂಶಗಳನ್ನ ಯಾವುದೇ ರೀತಿಯಾಗಿ ಇಲ್ಲಿ ಹೊಂದಾಣಿಕೆಯನ್ನ ಮಾಡುವುದಿಲ್ಲ. ಅವೆಲ್ಲವೂ ದೇಹಕ್ಕೆ ಕ್ಯಾಲೋರಿಯನ್ನ ಮಾತ್ರ ಸೇವನೆ ಮಾಡ್ತವೆ. ಯಾಕಂದ್ರೆ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಒತ್ತಡವನ್ನ ಉಂಟು ಮಾಡುವಾಗ ಯಾವುದೇ ರೀತಿಯಾದಂತ ಪೌಷ್ಟಿಕಾಂಶದ ಒಂದು ಮೌಲ್ಯವನ್ನ ಕೂಡ ಒದಗಿಸುವುದಿಲ್ಲ. ನಿಮ್ಮೆಲ್ಲರಿಗೂ ಒಂದು ಏನ್ ಅಭ್ಯಾಸ ಆಗಬಹುದಂದ್ರೆ ಇಲ್ಲಿ ಪದೇ ಪದೇ ಸೇವನೆ ಮಾಡುವಂತ ಈ ಒಂದು ತಂಪು ಪಾನೀಯಗಳನ್ನ, ಇದರ ಒಂದು ಅಭ್ಯಾಸವನ್ನ ನೀವು ಬದಲಾವಣೆಯನ್ನ ಮಾಡಬಹುದು. ನೀರು ಮತ್ತು ಇಲ್ಲಿ ಆರೋಗ್ಯಕರವಾದಂತ ಪರ್ಯಾಯಗಳಿಂದಲೂ ಕೂಡ ದೂರ ಇಡುತ್ತಾರೆ. ಆನಂತರ ಅವರ ಕಾಲಾನಂತರದಲ್ಲಿ ಈ ಒಂದು ತಂಪು ಪಾನೀಯ ಸೇವನೆ ಮಾಡುವಂತ ಒಂದು ಅಭ್ಯಾಸವೂ ಕೂಡ ಜೀರ್ಣಕ್ರಿಯೆ ಮತ್ತು ಒಟ್ಟಾರೆಯಾದಂತ ಆರೋಗ್ಯ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ನಿಮಗೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.